ಹಣ ಇದ್ರೆ ಯಶಸ್ಸ? ಇಲ್ಲ, ಖಂಡಿತ ಅಲ್ಲ. ಅದೇ ಮಾನದಂಡನ? ಖಂಡಿತ ಅಲ್ವೇ ಅಲ್ಲ. ತಪ್ಪು, ಅದು ಬಹಳ ತಪ್ಪು ನಮ್ಮ ಸಮಾಜದಲ್ಲಿ ಆಗಿರೋದು ಇವತ್ತು. ಯಶಸ್ಸು ಈಸ್ ಈಕ್ವಲ್ ಟು ಹಣ ಅನ್ನಂಗೆ ಆಗೋಗಿದೆ ಇವತ್ತು. ಯಾಕಾಗಿದೆ? ಡೆಫಿನಿಷನ್ ಏನಿದೆಯಲ್ಲ, ಆ ಡೆಫಿನಿಷನ್ ಆಫ್ ಯಶಸ್ಸು ಇವತ್ತಿಗೆ ಪೂರ್ಣ ಪ್ರಮಾಣವಾಗಿ ಬದಲಾಗಿದೆ. ನಾವು ಅದನ್ನು ನಂಬ್ಕೊಂಡ್ಬಿಟ್ಟಿದ್ದೀವಿ. ನೀವು ಪಡುವ ಪರಿಶ್ರಮಕ್ಕೆ ಬೆಲೆ ಇಲ್ಲ, ಪರಿಶ್ರಮಕ್ಕೆ ಸಿಕ್ಕುವ ಫಲಿತಾಂಶಕ್ಕೆ ಮಾತ್ರ ಬೆಲೆ ಅನ್ನೋ ರೀತಿಯಲ್ಲಿ ಸಮಾಜ ಬದಲಾಗಿದೆ. ನೋಡಿ, ನೀವು ಎಷ್ಟೇ ಕಷ್ಟಪಟ್ಟಿರಿ, ಎಂಡ್ ರಿಸಲ್ಟ್ ಅಷ್ಟೇ ಜನಕ್ಕೆ ಬೇಕಾಗೋದು. ನೀವು ಎಷ್ಟೇ ಕಷ್ಟಪಟ್ಟು ಮಾಡಿರಲಿ, ಮಾತುಕತೆ ಮಾಡಿರಲಿ, ಎಂಡ್ ರಿಸಲ್ಟು ಎಷ್ಟು ವ್ಯೂ ಬಂತು ಅಂತ. ಇವತ್ತು ಸಮಾಜ ಹಂಗಾಗಿದೆ. ನಾನು ಲೆಟ್ ಅಸ್ ಬಿ ವೆರಿ ಫ್ರಾಂಕ್, ಅದಕ್ಕೆ ಅದೇ ಉದಾಹರಣೆ ತೊಗೊಂಡೆ, ನಮ್ಮದೇ ತೊಗೊಳ್ಳೋಣ. ಇದು ಇಷ್ಟು ಚೆನ್ನಾಗಿ ಹೋಯ್ತು, ಇಷ್ಟು ಹೋಯ್ತು. ಜಗತ್ತಿರೋದೇ ಹಾಗೆ. ಇದಕ್ಕೆ ನೀವೆಷ್ಟು ಸಿದ್ಧತೆ ಮಾಡ್ಕೊಂಡಿರ್ತೀವಿ ನನಗೆ ಗೊತ್ತು. ನಾನು ಇವತ್ತು ಕೂತ್ಕೊಂಡು ನಾನೇನೂ ಇಲ್ಲ, ನೀವು ಪ್ರಶ್ನೆ ಕೇಳ್ತೀರಿ, ನಾನು ಉತ್ತರ ಹೇಳಕ್ಕೆ ಬಂದೆ. ಆದರೆ ಅದಕ್ಕೆ ನನ್ನ ಹಿಂದೆ 10 ವರ್ಷದ ನಂದು ಪರಿಶ್ರಮ ಇರುತ್ತೆ. ಸುಮ್ಮನೆ ಕೂತಿದ ತಕ್ಷಣ ಏನೋ ಬಾಯಲ್ಲಿ ಬಂದುಬಿಡೋದಿಲ್ಲ. ಅದಕ್ಕೇನೋ ಒಂದು ಪರಿಶ್ರಮ ಇರಬೇಕಲ್ವಾ? ಸೊ ಅದು ಯಾರು ಕೇಳ್ತಾರೆ ಪರಿಶ್ರಮನ? ಜನ ಫಲಿತಾಂಶನ ಕೇಳ್ತಾರೆ ಅಷ್ಟೇ. ಇವಾಗ ಯಶಸ್ಸು ಅಂದರೆ ನೀವು ಎಷ್ಟೇ ಕಷ್ಟಪಟ್ಟಿರಿ, ಎಷ್ಟೇ ದೊಡ್ಡ ವಿಜ್ಞಾನಿ ಆಗಿರಿ, ಯಶಸ್ಸು ಈಸ್ ಈಕ್ವಲ್ ಟು ಮನಿ ಆಗೋಗಿದೆ. ನೀವು ಇದಾಗಲಿಲ್ಲ ಅಂದರೆ ಒಂದು ದೊಡ್ಡ ಕಾರಲ್ಲಿ ಬಂದಿಳಿಬೇಕು ನೀವು. ಇಲ್ಲಾಂದರೆ ಎಂಥ ದೊಡ್ಡ ಕಲಾವಿದ ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಕಲಾವಿದನಿಗೆ ಬೆಲೆ ಇಲ್ಲ. ಆ್ಯಂಡ್ ಅದು ಯಾವ ಮಟ್ಟದ ಸ್ಟ್ರೆಸ್ ತಂದುಕೊಡುತ್ತೆ ಇವತ್ತಿನ ತುಂಬ ದೊಡ್ಡ ಮಟ್ಟದ್ದು. ಇವತ್ತಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಸಣ್ಣ ಪುಟ್ಟ ವಯಸ್ಸಿನವರು ಸಾವುಗಳ ಹಿಂದೆ ಏನಿರ್ಬೋದು ನೀವು ಯೋಚನೆ ಮಾಡಿ. ಆ ಒತ್ತಡ ಕಾರಣ. ಒತ್ತಡ, ನಾನು ಅವ್ರ ಮುಂದೆ ಅಕ್ಕಪಕ್ಕ ಇದ್ದವ್ರು ಯಾರೋ ಒಂದು ಸ್ವಲ್ಪ ಬೆಳೆದು ಬಿಟ್ಟಿರ್ತಾರೆ, ಏನೋ ಆಗಿರ್ತಾರೆ, ನಾನು ಅದೇ ಫೀಲ್ಡಲ್ಲಿದ್ದೀನಿ, ನಾನು ಇದೇ ಮಾಡ್ತಾಯಿದ್ದೀನಿ. ಪರಿಶ್ರಮ ಅಷ್ಟೇ ಹಾಕಿರ್ತಾರೆ ಅಥವಾ ಜಾಸ್ತಿ ಹಾಕಿರ್ತಾರೆ. ಲಕ್ ಫ್ಯಾಕ್ಟ್ರು ನಾನು ಹೇಳಿದ್ನಲ್ಲ. ಅದಕ್ಕೆ ರೀಸನ್ನು ನೋಡಿ, ಸಾವಿಗೆ ಲಾಜಿಕ್ ಇಲ್ಲ, ಯಶಸ್ಸಿಗೆ ಲಾಜಿಕ್ ಇಲ್ಲ. ಯಶಸ್ಸು ನೀವು ಅದು ಏನಾನ ಅನ್ಕೊಳ್ಳಿದ್ದು, ಯಾವುದಕ್ಕೂ ಲಾಜಿಕ್ ಇಲ್ಲ. ಯಾಕೆ? ಯಾರಿಗೆ ಗೊತ್ತಿಲ್ಲ. ಲಾಜಿಕ್ ಇಲ್ಲ ಅದಕ್ಕೆ. ಇಲ್ಲ ಅಂದರೆ ಇಲ್ಲ, ಅಷ್ಟೇ ಇಲ್ಲ. ಒಂದೊಂದ್ಸರಿ ನಿಮ್ಗೆ ಅನಿಸುತ್ತೆ, ಏನು ದೊಡ್ಡ ಬಡ್ಡಿ ಮಗಪ್ಪ ಇವನು ಇಷ್ಟೊಂದು ಸಕ್ಸಸ್ಫುಲ್ ಆಗಿದ್ದಾರೆ. ಇನ್ನು ಜಗತ್ತಿನ ಡೆಫಿನಿಷನ್ ಪ್ರಕಾರ ಹಣ ಮಾಡಿಬಿಟ್ಟಿರ್ತಾರೆ. ನಿಮ್ಗೆ ಅನಿಸುತ್ತೆ, ನೀವು ನೋಡಿದ್ರೆ ಹಿಂಗೆ ಕಾಣ್ತಾ, ನೀವು ಇಷ್ಟೊಂದು ಹಣ ಮಾಡಿದಾನ ಅಂತ. ಸೊ ಅದು ಲಾಜಿಕ್ ಇಲ್ಲ, ಕೆಲವೊಂದಕ್ಕೆ ಲಾಜಿಕ್ ಇಲ್ಲ. ಸೊ ಆ ಒತ್ತಡನ ಸೃಷ್ಟಿ ಮಾಡಿಬಿಡುತ್ತೆ ಅದು. ಇವತ್ತಿಂದ ನೀವು ನೋಡ್ಕೊಂಬನ್ನಿ, ಯಾಕೆ ಹಂಗಾಗುತ್ತೆ? ಆ ಒತ್ತಡ ಸೃಷ್ಟಿ ಆಗೋದ್ರಿಂದ ಇದೆಲ್ಲ ಆಗುತ್ತೆ. ಸೊ ನಾನು ಹೇಳೋದು ಇಷ್ಟೇ, ನಂದು ಒಂದು ಟ್ಯಾಗ್ಲೈನ್ ಹೇಳಬೇಕು ಅಂತಂದರೆ, ನಾವು ಯಾವತ್ತೂ ಅಷ್ಟೇ ಯಾವುದು ಜಾಸ್ತಿ ತಲೆಗಚ್ಕೊಳ್ಳದೆ ನಮ್ಮ ಕೆಲಸ ಮಾಡ್ತಾ ಹೋಗ್ತಾ ಇರಬೇಕು. ಇಫ್ ಯು ಆರ್ ಡೆಸ್ಟಿನ್ಡ್, ಅದು ಕೆಲವೊಂದು ನಾನು ತುಂಬ ದೇವ್ರ ಮೇಲೆ ನಂಬಿಕೆ ಇರೋ ವ್ಯಕ್ತಿ, ಹಾಗಾಗಿ ಈ ಪದ ಉಪಯೋಗಿಸ್ತೀನಿ. ಬೇರೆಯವರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಬೇಡ. ನಮ್ಮ ಹಣೆ ಬರದಲ್ಲಿ ಅದು ಬರೆದಿದ್ರೆ, ನಮ್ಗೆ ಅದು ಬರಬೇಕು ಅಂತ ಬರೆದಿದ್ರೆ ಬಂದೇ ಬರುತ್ತೆ. ನಾವು ಕೆಲಸ ಅಷ್ಟೇ ಮಾಡಬೇಕಾಗಿರೋದು. ಬಟ್ ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಫಾರ್ ಎನ್ ಎಕ್ಸಾಂಪಲ್, ಇಡೀ ವಿಶ್ವದಲ್ಲಿ ಯಶಸ್ವಿ ಉದ್ಯಮಿಗಳು ಅಥವಾ ಯಶಸ್ವಿ ವ್ಯಕ್ತಿಗಳ ಸಂಖ್ಯೆ ಲೆಸ್ ದೆನ್ 1% ಅಥವಾ 1% ಅಂತ ಹೇಳ್ತಾರೆ. ಹೌದು. ಅದನ್ನ ಲಕ್ ಅನ್ಕೋಬೇಕಾ, ಹಾರ್ಡ್ ವರ್ಕ್ ಅನ್ಕೋಬೇಕಾ, ಏನು ಅನ್ಕೋಬೇಕು ಅದನ್ನ? ಇಲ್ಲ, ಲಕ್ ಅಲ್ವೇ ಅಲ್ಲ. ನಾನು ಅದು ಹೇಳ್ತೀನಲ್ಲ, ಒಂದು ಚಿಟಿಕೆ ಅಷ್ಟೇ, ಒಂದು ಸಣ್ಣದ ಅಂಶ 1% ಇರ್ಬೋದು. ಲಕ್ ಅಲ್ವೇ ಅಲ್ಲ. 99% ಪರಿಶ್ರಮನೇ. ನಾನೊಂದು ಪುಸ್ತಕ ತಂದಿದ್ದೀನಿ, ನಿಮಗೆ ಕೊಡಬೇಕು ಅಂತಲೇ ತಂದಿದ್ದೀನಿ, ಇವತ್ತು ಕೊಟ್ಟೋಗ್ತೀನಿ. ಲಕ್ಷಾಧಿಪತಿಯ ಗುಣಲಕ್ಷಣಗಳು ಅಂತ. ಲಕ್ಷಾಧಿಪತಿಯ ಗುಣಲಕ್ಷಣಗಳು ಏನು ಹೇಳಿ ಸರ್, ನಮ್ಮ ವೀಕ್ಷಕರು ಕಾಯ್ತಿರ್ತಾರೆ ಅದಕ್ಕೆ. ಆ ಪುಸ್ತಕದಲ್ಲಿ ನಾನು ಅದನ್ನೇ ಹೇಳ್ತಾ ಹೋಗ್ತೀನಿ. ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ, ಲಕ್ಕ ಅಂತ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಒಂದು ದೊಡ್ಡ ಮಿತ್ತಿದೆ. ಏನಂದರೆ, ನಾನು ಸಾಹುಕಾರರ ಮನೇಲಿ ಉಟ್ಬಿಟ್ಟಿದ್ದಿದ್ರೆ, ನನ್ನ ಹತ್ರ ಕೋಟಿ ಇದ್ಬಿಟ್ಟಿದ್ದಿದ್ರೆ ಈ ಕಷ್ಟನೇ ಇರ್ತಿರ್ಲಿಲ್ಲ, ನಾನು ಇನ್ನೊಂದು ಯಾವುದೋ ಬಿಸ್ನೆಸ್ ಮಾಡ್ಬಿಡ್ತೀನಿ, ನನ್ನ ಹತ್ರ ಬಂಡವಾಳ ಕೋಟಿ ಇದ್ದಿದ್ರೆ ನಾನು ಏನೋ ಮಾಡ್ತಿದ್ದೆ, ಏನೋ ಆಗ್ಬಿಡ್ತಿದ್ದೆ. ಇದೆಲ್ಲ ನಿಮಗೆ ಗೊತ್ತಿರಲಿ, ಇವತ್ತಿರೋ 100 ಜನ ಬಿಲಿಯನೇರ್ಸಲ್ಲಿ 70 ಜನ ಸೆಲ್ಫ್ ಮೇಡು, ಸ್ಕ್ರಾಚಿಂದ ಬಂದವರು. ಇನ್ನು 30 ಜನಕ್ಕೆ ತಂದೆ ತಾಯಿನೋ ಇನ್ನೊಬ್ಬರೋ ಮತ್ತೊಬ್ಬರು, ಅಂದರೆ ಕೌಟುಂಬಿಕವಾಗಿ ಅವ್ರದ್ದು ಮನೆತನದ ಆಸ್ತಿಯಿಂದ ಬಂದಂಥವ್ರು ಉದ್ದಿಮೆ ಕಟ್ಟಿಟ್ಟಿರ್ತಾರೆ. ಆದರೆ ನಿಮಗೆ ಒಂದು ಸತ್ಯ ಹೇಳ್ತೀನಿ, ಹಿಂದೆ ರಾಜ ಮಹಾರಾಜರು ಇರ್ತಿದ್ರು. ಇಮ್ಮಡಿ ಪುಲಕೇಶಿ ಮಹಾ ದೊಡ್ಡ ಹೆಸರು ಕೇಳ್ತೀವಿ. ಆನಂತರ ಅವ್ರ ಮಕ್ಕಳು. ನೀವು ಎಷ್ಟೇ ದೊಡ್ಡವರಾಗಿರಿ, 2-3 ತಲೆ ಕಳೆಯುವಷ್ಟರಲ್ಲಿ ಅವರು ಯೋಗ್ಯರಲ್ದಿದ್ರೆ ಆ ಕಟ್ಟಿದ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ನಾವು ಇದನ್ನು ಇವತ್ತಿನ ಕಾಲದಲ್ಲೂ ಹೇಳಬಹುದು. ಸೆಲೆಬ್ರಿಟೀಸು, ಕ್ರಿಕೆಟರ್ಸು, ಉದ್ಯಮಿಗಳು, ಅವ್ರು ತುಂಬ ದೊಡ್ಡದಕ್ಕೆ ಬೆಳೆದಿರ್ತಾರೆ, ಅವ್ರ ಮಕ್ಕಳು. ಎಕ್ಸಾಕ್ಟ್ಲಿ. ಅದಕ್ಕೆ ನಾನು ಅದು ಇನ್ನೊಂದು ಯಾವಾಗಲೂ ಹೇಳ್ತೀನಿ, ನೇಚರ್ ಈಸ್ ನ್ಯೂಟ್ರಲ್ ಅಂತ. ನೇಚರ್ ಈಸ್ ನ್ಯೂಟ್ರಲ್. ಅದಕ್ಕೆ ನೀವು ಹೆಣ್ಣ ಗಂಡ ಅಂತ ಗೊತ್ತಿಲ್ಲ, ನೀವು ವಯಸ್ಸು ಗೊತ್ತಿಲ್ಲ, ಅದಕ್ಕೆ ಈ ಧರ್ಮ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಸಣ್ಣ ಉದಾಹರಣೆ ನೀವು ನೋಡಿ, ಇವತ್ತು ತೆಂಡೂಲ್ಕರ್ ಮಗ
ತೆಂಡೂಲ್ಕರ್ ಅಷ್ಟು ಪ್ರಸಿದ್ಧಿಗೆ ಬರಲಿಲ್ಲ. ಯಾರೋ ವೈಭವ್ ಸೂರ್ಯವಂಶಿ ಅಂತ ಬರ್ತಾನೆ, ಆಮೇಲೆ ಹುಡುಕ್ತೀವಿ ನಾವು ಅವನು ಆಟೋ ಡ್ರೈವರ್ ಮಗ ಅಂತ ಗೂಗಲ್ ಮಾಡ್ತೀವಿ. ಆಮೇಲೆ ಸೈನಾ ನೆಹ್ವಾಲ್ ಅವಳ ಜಾತಿ ಹುಡುಕ್ತೀವಿ. ಅದು ನೋಡೋದೊಂದೇ. ನಾನು ನಿಮ್ಗೆ ಏನು ಹೇಳಿದೆ ಹೇಳಿ, ಯಶಸ್ಸು ಅಥವಾ ಹಣ ವಾಟ್ ಎವರ್ ಅದು ಯೋಗ್ಯ ವ್ಯಕ್ತಿನ ಹುಡುಕ್ತಿರುತ್ತೆ. ಅದಕ್ಕೆ ಯಾರು ಅಂತ ಗೊತ್ತಿಲ್ಲ, ನಿಮ್ಮ ಜೆಂಡರ್ ಗೊತ್ತಿಲ್ಲ, ನಿಮ್ಮ ಜಾತಿ ಧರ್ಮ ಗೊತ್ತಿಲ್ಲ, ಯಾವ ಮನೇಲಿ ಹುಟ್ಟಿದ್ದೀರಾ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದಕ್ಕೆ ಗೊತ್ತಾಗೋದೊಂದೇ, ಯೋಗ್ಯತೆ ಇದೆಯಾ ಅಂತ. ಅಷ್ಟೇ ಬೇಕಾಗಿರೋದು. ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ಮಟ್ಟದ ಅದು ಬಂದು ನಮ್ಮ ಹೆಗಲ ಮೇಲೆ ಕೂತ್ಕೊಳ್ಳೋ ಅಷ್ಟು ಯೋಗ್ಯತೆ ಇರೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮಗೆ ಸಕ್ಸಸ್ ಸಿಗ್ತಿರಲ್ಲ. ಅದು ಯಾಕೋ 1% ಆಗ್ತಾರೆ ಅಂದರೆ ಅವರಲ್ಲೇನೋ ಎಕ್ಸ್ ಫ್ಯಾಕ್ಟರ್ ಇರುತ್ತೆ. ಸರ್, ಟ್ಯಾಲೆಂಟಿಗೂ ಅಥವಾ ಪರಿಸ್ಥಿತಿಗೆ ತಕ್ಕ ಹಾಗೆ ಹೊಸತನಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಖಂಡಿತ ಸತ್ಯ. ಟ್ಯಾಲೆಂಟೆಡ್ ಎಲ್ಲರೂ ಸಕ್ಸಸ್ ಆಗಬೇಕು ಅಂತಿಲ್ಲ, ಇಲ್ವೇ ಇಲ್ಲ. ತುಂಬಾ ಟ್ಯಾಲೆಂಟೆಡ್ ಅಲ್ಲದೆ ಇದ್ರೂ ಅವರು ಸಕ್ಸಸ್ ಕಾಣಲಿಲ್ಲ ಅಂತಿಲ್ಲ. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಟ್ಯಾಲೆಂಟೆಡ್ ಹೊಸತನನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ, ಸನ್ನಿವೇಶಕ್ಕೂ ಬದಲಾಗ್ಲಿಲ್ಲ ಅಂದ್ರೆ ಹಿ ಕಾಂಟ್ ಸಕ್ಸೀಡ್. ಹೌದು, ನಿಮ್ಮ ಕಣ್ಣೆದುರುಗಡೆ ಎಂತೆಂಥ ಇದಿದೆ ನೋಡಿ. ಎಂಥ ದೊಡ್ಡ ಕಂಪನಿ ನೋಕಿಯಾ ಇರ್ಬೋದು, ಕೊಡ್ಯಾಕ್ ಇರ್ಬೋದು, ಅವರು ಇವತ್ತಿನ ಟೆಕ್ನಾಲಜಿಗೆ ಹೊಂದ್ಕೊಳ್ಳಿಲ್ಲ, ಸ್ಮಾರ್ಟ್ ಫೋನ್ಗಳಿಗೆ ಬರಲಿಲ್ಲ. ನೋಕಿಯಾ, ಕೊಡಾಕು ಅವ್ರಿಗೂ ಸ್ಮಾರ್ಟ್ ಕ್ಯಾಮ್ರಾಗಳೇ ಬಂದ್ಬಿಡ್ತಿಲ್ಲಿ, ಅವ್ರು ರೀಲ್ ಕ್ಯಾಮ್ರಾದಲ್ಲೇ ಮುಳುಗೆ ಹೋದ್ರು. ಎಂತೆಂಥ ಸಂಸ್ಥೆಗಳು 70, 80, 90% ಮೊನಾಪಲಿ ಮಾರುಕಟ್ಟೆ, ಜಗತ್ತಿನ ಮಾರುಕಟ್ಟೆ, ನಾನು ಒಂದು ದೇಶದ ಹೇಳ್ತಿಲ್ಲ, ಜಗತ್ತಿನ ಮಾರುಕಟ್ಟೆಯಲ್ಲಿ ಮೊನಾಪಲಿ ಕ್ರಿಯೇಟ್ ಮಾಡಿದಂಥ ಕಂಪನಿಗಳು ಇವತ್ತು ನೆಲ ಕಚ್ಚಿ ಹೋಗ್ಬಿಟ್ವು. ಯಾಕಾಯಿತು? ಯಾಕೆಂದರೆ ಅಡಾಪ್ಟ್ ಆಗಲಿಲ್ಲ. ಸೊ ಇವತ್ತಿನ ದಿನದಲ್ಲಿ ನಿಮಗೆ ಒಂದು ಅಂಶ, ಟ್ಯಾಲೆಂಟ್ ಕಮ್ಮಿ ಇದ್ರೂ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ, ಈ ಮಾತನ್ನು ನಾನು ಸದಾ ಅಂಡರ್ಲೈನ್ ಮಾಡಿ ಹೇಳ್ತಿರ್ತೀನಿ. ನೀವು ಫ್ಲೆಕ್ಸಿಬಲ್ ಆಗಿರಬೇಕು, ಅಡಾಪ್ಟಬಿಲಿಟಿ ಇರಬೇಕು. ಬೇಗ ನೀವು ಅದಕ್ಕೆ ಹೊಂದ್ಕೋಬೇಕು. ಡಾರ್ವಿನ್ ಸಿದ್ಧಾಂತ ಹೇಳುತ್ತೆ ಬಲಿಷ್ಠವಾದವುಗಳ ಉಳಿವು ಅಂತ. ಅದರ ಜೊತೆಗೆ ನೀವೆಷ್ಟೇ ಬಲಿಷ್ಠರಾಗಿರಿ, ಆದರೆ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ನಿಮ್ಮ ಆ ಫ್ಲೆಕ್ಸಿಬಿಲಿಟಿ ಅಡಾಪ್ಟಬಿಲಿಟಿ ಇಲ್ಲ ಅಂದರೆ ವ್ಯಾನಿಷ್ ಆಗೋಗ್ತೀರಿ. ಎಲ್ಲೂ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಈ ಏನಾದರೂ ಒಂದು ಕೆಲಸ ಶುರು ಮಾಡಬೇಕು ಅಥವಾ ಏನಾದರೂ ಒಂದು ದಾರಿಗೆ ಹೋಗಬೇಕು ಅಂದರೆ ಮೋಟಿವೇಶನ್ ಬಹಳ ಮುಖ್ಯ ಅಂತ. ಹೌದು, ತುಂಬ ಮುಖ್ಯ. ಹೌದಾ? ಅದು ಹೌದು, ಮುಖ್ಯ. ಮೋಟಿವೇಶನ್ ಸ್ನಾನ ಇದ್ದ ಹಾಗೆ, ದಿನ ಮಾಡಿದ್ರೂ ಕಮ್ಮಿನೇ. ನಾವು ಹೌದಲ್ವಾ, ಬೇಸಿಗೆಲ್ಲಂತೂ 2 ಸರಿ ಮಾಡಿಬಿಡ್ತೀವಿ. ಆಮೇಲೆ ಈ ಮೋಟಿವೇಶನ್ ಅನ್ನೋದು ಹೆಂಗೆ ಗೊತ್ತಾ ಮೇಡಮ್, ನಾವು ಹಿಂದೆ ಹೇಳೋರು ಕಟ್ಟಿಕೊಟ್ಟ ಬುತ್ತಿ ಹೇಳ್ಕೊಟ್ಟ ಬುದ್ಧಿ, ಕಟ್ಟಿಕೊಟ್ಟ ಬುತ್ತಿ ಹೇಳ್ಕೊಟ್ಟ ಬುದ್ಧಿ ಜಾಸ್ತಿ ದಿನ ಬರಲ್ಲ ಅಂತ. ನೀವು ಯಾರೋ ಊರಿಂದ ಊರಿಗೆ ಹೋಗೋರು ಮೊದಲೆಲ್ಲ ಅವಾಗ ಬುತ್ತಿ ಕಟ್ಕೊಡೋದು ಅಂತ ಹೇಳೋರು. ಏನೋ ಒಂದಷ್ಟು ಎಷ್ಟು ದೂರ ಎಷ್ಟು ಬರುತ್ತೆ ಅದು ನಿಮ್ಗೆ ವರ್ಷಗಟ್ಟಲೆ ಬರುತ್ತೆ. ಏನಿಲ್ಲ, ಆ ಟ್ರಾವೆಲಿಂಗ್ ಟೈಮ್ ಏನಿರುತ್ತೋ ಅದಕ್ಕಷ್ಟೇ ಅದು. ಹಾಗೆ ಹೇಳ್ಕೊಟ್ಟು ಬುದ್ಧಿ. ಸೊ ಮೋಟಿವೇಶನ್ ಈಸ್ ಲೈಕ್ ದಟ್. ಅಂದರೆ ಮತ್ತೆ ಅದು ನೀವು ಸೆಲ್ಫ್ ಮೋಟಿವೇಶನ್ ಬೇಕಷ್ಟೇ. ಹೆಂಗೆ ಸೆಲ್ಫ್ ಮೋಟಿವೇಶನ್? ಯಾಕಂದರೆ ನನಗೆ ಈ January 1 ಬಂತು ಅಂದರೆ ಮೋಟಿವೇಶನ್ ಬಗ್ಗೆನೇ ಒಂದು ಅನುಮಾನ ಬಂದ್ಬಿಡುತ್ತೆ. January 1 ಬೇಕಾ ನೀವು ಮೋಟಿವೇಶನ್ ತಂದುಕೊಳ್ಳೋದಕ್ಕೆ? ಏನಾದರೂ ಒಂದು ನಡೀಲೇಬೇಕಾ ನಿಮಗೊಂದು ಮೋಟಿವೇಶನ್ ಬರೋದಕ್ಕೆ? ನನ್ನ ಪ್ರಶ್ನೆ ಏನಂದರೆ ಮುಕ್ನಳ್ಳಿ ಅವರೇ, ಇಫ್ ಆ ಒಂದು ಯಶಸ್ಸು, ಅದೊಂದು ಕೆಲಸನೂ ನಿಮಗೆ ಅನಿವಾರ್ಯತೆ ಅಂತಿದ್ರೆ ನೀವು ಯಾವ ಮೋಟಿವೇಶನ್ ಅವಶ್ಯಕತೆ ಇಲ್ಲ. ಯಾಕೆ ಇದನ್ನು ಜನ ಉಲ್ಟಾ ಯೋಚನೆ ಮಾಡ್ತಾರೆ? ಇಲ್ಲ, ಹಾಗಂತಲ್ಲ. ಮೋಟಿವೇಶನ್ ಅಂದರೆ ಅದ್ರದ್ದು ಡೆಫಿನಿಷನ್ನು ಏನು ಗೊತ್ತಾ? ಉತ್ಸಾಹ ಅಷ್ಟೇ. ಟು ಡೂ ಸಮಥಿಂಗ್, ಟು ಲುಕ್ ಫಾರ್ವರ್ಡ್. ಇಲ್ಲಪ್ಪ, ನಾನು ನಾಳೆ ಬೆಳಿಗ್ಗೆ ನಾನು ಎದ್ದ ತಕ್ಷಣ ನಂದು ಪ್ಲ್ಯಾನ್ ಆಗಿರುತ್ತೆ, ನಾನು ಬೆಂಗಳೂರಿಗೆ ಹೋಗಬೇಕು ಇವತ್ತು, ನಾನು ಇಲ್ಲಿಂದ ಇಷ್ಟು ಈ ಕೆಲಸ, ಈ ಗಂಟೆಯಿಂದ ಇಷ್ಟು ಗಂಟೆಯಿಂದ ಇಲ್ಲಿ ಹೋಗ್ತೀನಿ. ಉತ್ಸಾಹ, ಮಾಡೋ ಕೆಲಸನ ಖುಷಿಯಿಂದ ಉತ್ಸಾಹದಿಂದ ಮಾಡೋದೇ ಮೋಟಿವೇಶನ್ನು. ಯಾರ್ದೋ ಕೋಟ್ ಇರುತ್ತಲ್ಲ, ಹಿಂಗೆ ಮಾಡಿದ್ರೆ ಹಿಂಗೆ ವಿನ್ನರ್ ವಿಲ್ ನೆವರ್ ಕ್ವಿಟ್ಟರ್ ವಿಲ್ ನೆವರ್ ವಿನ್, ಅದನ್ನೆಲ್ಲ ತೊಗೊಂಡು ನಾವೇನೋ ಅದ್ರ ಬಗ್ಗೆ ನನಗೂ ನೀವು ಹೇಳ್ದಂಗೆ ಐ ಆಮ್ ವಿತ್ ಯು, ಅವೆಲ್ಲ ಬಕ್ವಾಸ್. ಆಮೇಲೆ January 1 ನಾನು ಇದನ್ನು ರೆಸಲ್ಯೂಷನ್ ಪಾಸ್. ಪ್ರಕೃತಿಲಿ ವಾಚೆ ಇಲ್ಲ, ಗಡಿಯಾರ ಇಲ್ಲ ಪ್ರಕೃತಿಲಿ. ಅದು ನಾವು ನಮ್ಮ ಅನುಕೂಲಕ್ಕೆ ವಾರ, ದಿನ, ವೇಳೆ, ತಿಂಗಳು ಅಂತೆಲ್ಲ ಮಾಡ್ಕೊಂಡಿರೋದು. ಸಂಬಳ ಕೊಡಬೇಕಲ್ಲ 30 ದಿನಕ್ಕೆ ದುಡಿಸ್ಬಿಟ್ಟು, ಅದಕ್ಕೆ ಅಂತ ಅದನ್ನು ಸೃಷ್ಟಿ ಮಾಡ್ಕೊಂಡಿರೋದು. ಪ್ರಕೃತಿಗೆ ಏನು ಗೊತ್ತು ಇವತ್ತು January 1 ಅಥವಾ March 28? ಏನು ಗೊತ್ತು ಅದಕ್ಕೆ? ನಾನು ಅದನ್ನೇ ಹೇಳೋದು, ನೇಚರ್ ಇಸ್ ನ್ಯೂಟ್ರಲ್. ಅದಕ್ಕೆ ಏನೂ ಗೊತ್ತಿಲ್ಲ. ಇದು ನಾವು ನಮ್ಮ ಅನುಕೂಲಗಳಿಗೆ ಎಲ್ಲ ಮಾಡ್ಕೊಂಡಿದ್ದು. ಕೆಲವೊಂದು ನಮಗೆ ಅನುಕೂಲ ಮಾಡ್ಕೊಂಡಿದ್ದು ನಮಗೆ ಪ್ರೇರಣೆ ಆಗ್ತವೆ, ಕೆಲವೊಂದು ಡಿಮೋಟಿವೇಟ್ ಮಾಡ್ತವೆ. ಅಂದರೆ ಆ ಒತ್ತಡ ಸೃಷ್ಟಿ ಮಾಡುತ್ತೆ. ಆ ಸಮಾಜದ ಒಂದು ಡೆಫಿನಿಷನ್ ಆಫ್ ಸಮಾಜ ಇದೆಯಲ್ಲ, ಅದು ಬಹಳ ಕಷ್ಟ. ಯಾಕೆ ನಾವು ಇದು ಹಂಗಾಗುತ್ತೆ ಅಂತಂದರೆ, ನಾವು ಸಮಾಜದ ಡೆಫಿನಿಷನ್ ಇದೆಯಲ್ಲ ಅದನ್ನು ಟಿಕ್ ಮಾಡೋಕ್ಕೆ ಹೋಗ್ತೀವಿ, ಪ್ರೂವ್ ಮಾಡೋಕ್ಕೆ ಅಂತ. ಆವಾಗಲೇ ಎಲ್ಲ ಸ್ಟಾರ್ಟ್ ಆಗೋದು. ಯಾರೇನು ಅನ್ಕೊತಾರೆ ಅನ್ಕೊಳ್ಳಿ ಬಿಡು ಅಂತ ನೀವು ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಅವಾಗ ನೀವು ಹೇಳಿದ ಸರಿ January 1 ಯಾಕೆ ಆಗಬೇಕು?
ಹೌದಪ್ಪ, ನಾನು ಐ ಆಮ್ 10 ಕಿಲೋಸ್ ಓವರ್ ವೆಯ್ಟ್, ಏನೀಗ ಅದು ನಮ್ಮ ಮನಸ್ಸಲ್ಲಿ ಬರಬೇಕಿಲ್ಲ, ನನಗೆ 10 kg ಯಾಕೋ ದೇಹ ಭಾರ ಆಗ್ತಿದೆ, ನಾನು ಕಡಿಮೆ ಮಾಡಬೇಕು. ಅದನ್ನೇ ನಾನು ಉತ್ಸಾಹದಿಂದ ಮಾಡಿ, ಮಾಡೋ ಕೆಲಸನ ಉತ್ಸಾಹದಿಂದ ಮಾಡಿದ್ರೆ ಡೇ ಟು ಟೈಮ್ ಅಲ್ಲ ಅದು, ಎಂಥದ್ದೇನಿಲ್ಲ. ನೀವು ಇವತ್ತಿಂದ ಈ ಕ್ಷಣದಿಂದ ನಿರ್ಧಾರ ಮಾಡಿ, ಇಲ್ಲ ನಾನು ಯಾವಾಗಲೂ ಹೇಳ್ತೀನಿ, ನಾನು ಬದುಕುತ್ತಿರುವ ರೀತಿ ಸರಿ ಇಲ್ಲ ಅಂತ ನನಗನ್ಸಿದ್ರೆ ಅದನ್ನು ನಾನೇ ಬದಲಾವಣೆ ಮಾಡ್ಕೋಬೇಕು. ಅದಕ್ಕೆ ವಾರ ತಿಥಿ ಗಳಿಗೆ ಅಂತ ಕಾಯೋ ಅವಶ್ಯಕತೆ ಇಲ್ಲ. ಮತ್ತು ಯಾರೋ ಬೇರೆಯವ್ರು ಬರ್ತಾರೆ ನನ್ನನ್ನು ಇರುವ ಜೀವನದಿಂದ ಬೇರ್ಪಡಿಸಿ ಉತ್ತಮವಾದ ಜೀವನ ಕೊಟ್ಬಿಡ್ತಾರೆ. ಯಾರೂ ನಮ್ಮ ಸಹಾಯಕ್ಕೆ ಬರೋದಿಲ್ಲ, ನಾವೇ ಮಾಡ್ಕೋಬೇಕಷ್ಟೇ. ಅದಕ್ಕೆ ನೀವು ಕಾಯ್ತಾ ಕೂತ್ರೆ ಕಾಯಪ್ಪ, ನೆಕ್ಸ್ಟ್ ಜನವರಿ ಬರೋಕ್ಕೆ ಇನ್ನೂ 6 ತಿಂಗಳಿದೆ 7 ತಿಂಗಳಿದೆ, ಸಾರಿ. ಓಕೆ.